ಲೋಕಾಧಿಕಾರಿಗಳಿಂದ ಸಿಎಂ ರಕ್ಷಣೆ ಆಗ್ತಾ ಇರೋ ಆರೋಪ ಕೇಳಿ ಬಂದಿದೆ. ಎಲ್ಲ ಆರೋಪಗಳಿಗೆ ತನಿಖೆಯಲ್ಲಿಯೇ ಉತ್ತರ ಸಿಗಲಿದೆ. ಸ್ನೇಹಮಯಿ ಕೃಷ್ಣ ಆರೋಪಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಪಾರದರ್ಶಕವಾಗಿ ತನಿಖೆ ಮಾಡ್ತಾ ಇಲ್ಲ, ಅವರು ಸಿಎಂ ಪರವಾಗಿದ್ದಾರೆ ಅನ್ನೋ ಅರ್ಥದಲ್ಲಿ ಸ್ನೇಹಮಯಿ ಕೃಷ್ಣ ಆರೋಪ ಮಾಡಿದ್ರು. ತನಿಖೆ ವೇಳೆ ಎಲ್ಲ ವಿಚಾರ ಬಹಿರಂಗ ಆಗುತ್ತೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ತನಿಖೆನೆಲ್ಲ ಅದೆಲ್ಲ ಬರಲೇಬೇಕಲ್ಲ. ಈಗ ಯಾರೇ ತನಿಖೆ ಮಾಡಲಿ ಈ ವಿಚಾರಗಳೆಲ್ಲ ತನಿಖೆನಲ್ಲಿ ಬರಲೇಬೇಕು. IAS ಮಾಡಿದ್ರೋ, IPS ಮಾಡಿದ್ರೋ, KS ಮಾಡಿದ್ರೋ, ಅವರೆಲ್ಲ ಈಗ ಅಷ್ಟೊಂದು ಫೈಲ್ಗಳು ಎತ್ಕೊಂಡು ಬಂದಿದ್ದಾರೆ ಅವರು ಅಂತ ಅಂದಾಗ ಅದು ತನಿಖೆನಲ್ಲಿ ಗೊತ್ತಾಗಲೇಬೇಕು. ಲೋಕಾಯುಕ್ತದವ್ರು ಮಾಡಿದ್ರು ಆಗುತ್ತೆ, ಇನ್ಯಾವುದೇ ಏಜೆನ್ಸಿ ಮಾಡಿದ್ರು ಆಗುತ್ತೆ. ಅಧಿಕಾರಿಗಳು ಕೂಡ ರಕ್ಷಣೆಗೆ ಮುಂದಾಗಿದ್ರು ಅಂತ ಆರೋಪ. ಅಲ್ಲ, ಅದು ಬರಬೇಕಲ್ಲ. ಯಾವ ಅಧಿಕಾರಿ ರಕ್ಷಣೆ ಮಾಡಕ್ಕೆ ಹೊರಟಿದ್ರು ಅದು ಬರಬೇಕಲ್ವಾ. ತನಿಖೆನಲ್ಲಿ ಬಂದಾಗ ಅದು ಒಂದು ವೇಳೆ ಆ ರೀತಿ ಕಂಡು ಬಂದರೆ ಕ್ರಮ ತಗೊಳ್ತಾರೆ. ಲೈಕ್ ತನಿಖೆನಲ್ಲಿ ಅದೆಲ್ಲ ಬರಲೇಬೇಕಲ್ಲ. ಈಗ ಯಾರೇ ತನಿಖೆ ಮಾಡಲಿ ಈ ವಿಚಾರಗಳೆಲ್ಲ ತನಿಖೆನಲ್ಲಿ ಬರಲೇಬೇಕು. IAS ಮಾಡಿದ್ರೋ, IPS ಮಾಡಿದ್ರೋ, KS ಮಾಡಿದ್ರೋ, ಅವರೆಲ್ಲ ಈಗ ಅಷ್ಟೊಂದು ಫೈಲ್ಗಳು ಎತ್ಕೊಂಡು ಬಂದಿದ್ದಾರೆ ಅವರು ಅಂತ ಅಂದಾಗ ಅದು ತನಿಖೆನಲ್ಲಿ ಗೊತ್ತಾಗಲೇಬೇಕು. ಲೋಕಾಯುಕ್ತದವ್ರು ಮಾಡಿದ್ರು ಆಗುತ್ತೆ, ಇನ್ಯಾವುದೇ ಏಜೆನ್ಸಿ ಮಾಡಿದ್ರು ಆಗುತ್ತೆ. ಇದೀಗ ಟಾಪ್ 30ಯ ಉಳಿದ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಲೋಕಾಧಿಕಾರಿಗಳಿಂದ ಸಿಎಂ ರಕ್ಷಣೆ ಆಗ್ತಾ ಇರೋ ಆರೋಪ ಕೇಳಿ ಬಂದಿದೆ. ಎಲ್ಲ ಆರೋಪಗಳಿಗೆ ತನಿಖೆಯಲ್ಲಿಯೇ ಉತ್ತರ ಸಿಗಲಿದೆ. ಸ್ನೇಹಮಯಿ ಕೃಷ್ಣ ಆರೋಪಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಪಾರದರ್ಶಕವಾಗಿ ತನಿಖೆ ಮಾಡ್ತಾ ಇಲ್ಲ, ಅವರು ಸಿಎಂ ಪರವಾಗಿದ್ದಾರೆ ಅನ್ನೋ ಅರ್ಥದಲ್ಲಿ ಸ್ನೇಹಮಯಿ ಕೃಷ್ಣ ಆರೋಪ ಮಾಡಿದ್ರು. ತನಿಖೆ ವೇಳೆ ಎಲ್ಲ ವಿಚಾರ ಬಹಿರಂಗ ಆಗುತ್ತೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ತನಿಖೆನೆಲ್ಲ ಅದೆಲ್ಲ ಬರಲೇಬೇಕಲ್ಲ. ಈಗ ಯಾರೇ ತನಿಖೆ ಮಾಡಲಿ ಈ ವಿಚಾರಗಳೆಲ್ಲ ತನಿಖೆನಲ್ಲಿ ಬರಲೇಬೇಕು. IAS ಮಾಡಿದ್ರೋ, IPS ಮಾಡಿದ್ರೋ, KS ಮಾಡಿದ್ರೋ, ಅವರೆಲ್ಲ ಈಗ ಅಷ್ಟೊಂದು ಫೈಲ್ಗಳು ಎತ್ಕೊಂಡು ಬಂದಿದ್ದಾರೆ ಅವರು ಅಂತ ಅಂದಾಗ ಅದು ತನಿಖೆನಲ್ಲಿ ಗೊತ್ತಾಗಲೇಬೇಕು. ಲೋಕಾಯುಕ್ತದವ್ರು ಮಾಡಿದ್ರು ಆಗುತ್ತೆ, ಇನ್ಯಾವುದೇ ಏಜೆನ್ಸಿ ಮಾಡಿದ್ರು ಆಗುತ್ತೆ. ಅಧಿಕಾರಿಗಳು ಕೂಡ ರಕ್ಷಣೆಗೆ ಮುಂದಾಗಿದ್ರು ಅಂತ ಆರೋಪ. ಅಲ್ಲ, ಅದು ಬರಬೇಕಲ್ಲ. ಯಾವ ಅಧಿಕಾರಿ ರಕ್ಷಣೆ ಮಾಡಕ್ಕೆ ಹೊರಟಿದ್ರು ಅದು ಬರಬೇಕಲ್ವಾ. ತನಿಖೆನಲ್ಲಿ ಬಂದಾಗ ಅದು ಒಂದು ವೇಳೆ ಆ ರೀತಿ ಕಂಡು ಬಂದರೆ ಕ್ರಮ ತಗೊಳ್ತಾರೆ. ಲೈಕ್ ತನಿಖೆನೆಲ್ಲ ಅದೆಲ್ಲ ಬರಲೇಬೇಕಲ್ಲ. ಈಗ ಯಾರೇ ತನಿಖೆ ಮಾಡಲಿ ಈ ವಿಚಾರಗಳೆಲ್ಲ ತನಿಖೆನಲ್ಲಿ ಬರಲೇಬೇಕು. IAS ಮಾಡಿದ್ರೋ, IPS ಮಾಡಿದ್ರೋ, KS ಮಾಡಿದ್ರೋ, ಅವರೆಲ್ಲ ಈಗ ಅಷ್ಟೊಂದು ಫೈಲ್ಗಳು ಎತ್ಕೊಂಡು ಬಂದಿದ್ದಾರೆ ಅವರು ಅಂತ ಅಂದಾಗ ಅದು ತನಿಖೆನಲ್ಲಿ ಗೊತ್ತಾಗಲೇಬೇಕು. ಲೋಕಾಯುಕ್ತದವ್ರು ಮಾಡಿದ್ರು ಆಗುತ್ತೆ, ಇನ್ಯಾವುದೇ ಏಜೆನ್ಸಿ ಮಾಡಿದ್ರು ಆಗುತ್ತೆ. ಇದೀಗ ಟಾಪ್ 30ಯ ಉಳಿದ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಮೂಡ ಹಗರಣವನ್ನ CBIಗೆ ವಹಿಸಬೇಕು ಅನ್ನುವಂಥ ಆಗ್ರಹ ಕೇಳಿ ಬರ್ತಾ ಇದೆ. ಮೂಡ ಹಗರಣವನ್ನು CBIಗೆ ವಹಿಸಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಲೋಕಾಯುಕ್ತ ಹೈಕೋರ್ಟ್ಗೆ ಮಧ್ಯಂತರ ವರದಿಯನ್ನು ಸಲ್ಲಿಕೆ ಮಾಡಲಾಗತ್ತೆ. ಮೂಡ ಹಗರಣದಲ್ಲಿ ಲೋಕಾಯುಕ್ತ ಕೂಡ ತನಿಖೆಯನ್ನು ನಡೆಸ್ತಾ ಇದೆ. ಇಲ್ಲಿಯವರೆಗೆ ನಡೆದ ತನಿಖೆಯ ಬಗ್ಗೆ ಮಧ್ಯಂತರ ವರದಿಯನ್ನು ಸಲ್ಲಿಸುತ್ತೆ. ಒಂದು ಕಡೆ ಈಗ ಲೋಕಾಯುಕ್ತ ತನಿಖೆ ನಡೆಸ್ತಾ ಇರತಕ್ಕಂಥದ್ದು ಸಾಲದು, CBI ತನಿಖೆಗೆ ವಹಿಸಬೇಕಿದ್ದನ್ನು ಅನ್ನುವಂಥ ಆಗ್ರಹ ಕೇಳಿ ಬರ್ತಾ ಇದೆ. ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ಲೋಕಾಯುಕ್ತ ಏನು ತನಿಖೆಯನ್ನು ನಡೆಸಿದೆ ಅನ್ನೋದರ ಮಧ್ಯಂತರ ವರದಿಯನ್ನು ಕೋರ್ಟ್ಗೆ ಸಲ್ಲಿಸಲಾಗತ್ತೆ. ಇವತ್ತು ಕೋರ್ಟ್ಗೆ ಮಧ್ಯಂತರ ವರದಿಯನ್ನು ಸಲ್ಲಿಸಲಾಗತ್ತೆ. ಸೊ ಏನೇನಿರುತ್ತೆ ಲೋಕಾಯುಕ್ತ ಮಧ್ಯಂತರ ವರದಿಯಲ್ಲಿ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು ಕೋರ್ಟ್ ಅದಕ್ಕೆ ಏನು ಹೇಳುತ್ತೆ ಅಥವಾ ಇದನ್ನು CBIಗೆ ವಹಿಸುವಂಥ ದಿನಗಳು ಬರುತ್ತಾ ಗೊತ್ತಿಲ್ಲ. ಈಗ ಕಾದು ನೋಡಬೇಕು. ಸದ್ಯಕ್ಕಂತೂ ಲೋಕಾಯುಕ್ತ ತನಿಖೆ ಮಾಡ್ತಾ ಇದೆ. ಕೋರ್ಟ್ ಆದೇಶದ ಪ್ರಕಾರವೇ ಲೋಕಾಯುಕ್ತ ಇದನ್ನು ತನಿಖೆ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ 3 ತಿಂಗಳ ಒಳಗೆ ಇದರ ತನಿಖೆ ಮಾಡಿ ರಿಪೋರ್ಟ್ ಕೊಡಬೇಕು ಅಂತ ಕೋರ್ಟ್ ಹೇಳಿತ್ತು. ಈಗ ಲೋಕಾಯುಕ್ತ ಇಂಟ್ರಿಮ್ ರಿಪೋರ್ಟನ್ನು, ಮಧ್ಯಂತರ ವರದಿಯನ್ನು ಕೋರ್ಟ್ಗೆ ಇವತ್ತು ಸಲ್ಲಿಕೆ ಮಾಡುತ್ತೆ. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಮೂಡ ಹಗರಣವನ್ನು CBIಗೆ ವಹಿಸಬೇಕು ಅನ್ನುವಂಥ
ಆಗ್ರಹ ಕೇಳಿ ಬರ್ತಾ ಇದೆ. ಮೂಡ ಹಗರಣವನ್ನು ಸಿಬಿಐಗೆ ವಹಿಸಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಲೋಕಾಯುಕ್ತ ಹೈಕೋರ್ಟ್ಗೆ ಮಧ್ಯಂತರ ವರದಿಯನ್ನು ಸಲ್ಲಿಕೆ ಮಾಡಲಾಗತ್ತೆ. ಮೂಡ ಹಗರಣದಲ್ಲಿ ಲೋಕಾಯುಕ್ತ ಕೂಡ ತನಿಖೆಯನ್ನು ನಡೆಸ್ತಾ ಇದೆ. ಇಲ್ಲಿಯವರೆಗೆ ನಡೆದ ತನಿಖೆಯ ಬಗ್ಗೆ ಮಧ್ಯಂತರ ವರದಿಯನ್ನು ಸಲ್ಲಿಸುತ್ತೆ. ಒಂದು ಕಡೆ ಈಗ ಲೋಕಾಯುಕ್ತ ತನಿಖೆ ನಡೆಸ್ತಾ ಇರತಕ್ಕಂಥದ್ದು ಸಾಲದು, ಸಿಬಿಐ ತನಿಖೆಗೆ ವಹಿಸಬೇಕಿದ್ದನ್ನು ಅನ್ನುವಂಥ ಆಗ್ರಹ ಕೇಳಿ ಬರ್ತಾ ಇದೆ. ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ಲೋಕಾಯುಕ್ತ ಏನು ತನಿಖೆಯನ್ನು ನಡೆಸಿದೆ ಅನ್ನೋದರ ಮಧ್ಯಂತರ ವರದಿಯನ್ನು ಕೋರ್ಟ್ಗೆ ಸಲ್ಲಿಸಲಾಗತ್ತೆ. ಇವತ್ತು ಕೋರ್ಟ್ಗೆ ಮಧ್ಯಂತರ ವರದಿಯನ್ನು ಸಲ್ಲಿಸಲಾಗತ್ತೆ. ಸೊ ಏನೇನಿರುತ್ತೆ ಲೋಕಾಯುಕ್ತ ಮಧ್ಯಂತರ ವರದಿಯಲ್ಲಿ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು ಕೋರ್ಟ್ ಅದಕ್ಕೆ ಏನು ಹೇಳುತ್ತೆ ಅಥವಾ ಇದನ್ನು ಸಿಬಿಐಗೆ ವಹಿಸುವಂಥ ದಿನಗಳು ಬರುತ್ತಾ ಗೊತ್ತಿಲ್ಲ. ಈಗ ಕಾದು ನೋಡಬೇಕು. ಸದ್ಯಕ್ಕಂತೂ ಲೋಕಾಯುಕ್ತ ತನಿಖೆ ಮಾಡ್ತಾ ಇದೆ. ಕೋರ್ಟ್ ಆದೇಶದ ಪ್ರಕಾರವೇ ಲೋಕಾಯುಕ್ತ ಇದನ್ನು ತನಿಖೆ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ 3 ತಿಂಗಳ ಒಳಗೆ ಇದರ ತನಿಖೆ ಮಾಡಿ ರಿಪೋರ್ಟ್ ಕೊಡಬೇಕು ಅಂತ ಕೋರ್ಟ್ ಹೇಳಿತ್ತು. ಈಗ ಲೋಕಾಯುಕ್ತ ಇಂಟ್ರಿಮ್ ರಿಪೋರ್ಟನ್ನು, ಮಧ್ಯಂತರ ವರದಿಯನ್ನು ಕೋರ್ಟ್ಗೆ ಇವತ್ತು ಸಲ್ಲಿಕೆ ಮಾಡುತ್ತೆ. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಮೂಡ ಹಗರಣವನ್ನು ಸಿಬಿಐಗೆ ವಹಿಸಬೇಕು ಅನ್ನುವಂಥ ಆಗ್ರಹ ಕೇಳಿ ಬರ್ತಾ ಇದೆ. ಮೂಡ ಹಗರಣವನ್ನು ಸಿಬಿಐಗೆ ವಹಿಸಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಲೋಕಾಯುಕ್ತ ಹೈಕೋರ್ಟ್ಗೆ ಮಧ್ಯಂತರ ವರದಿಯನ್ನು ಸಲ್ಲಿಕೆ ಮಾಡಲಾಗತ್ತೆ. ಮೂಡ ಹಗರಣದಲ್ಲಿ ಲೋಕಾಯುಕ್ತ ಕೂಡ ತನಿಖೆಯನ್ನು ನಡೆಸ್ತಾ ಇದೆ. ಇಲ್ಲಿಯವರೆಗೆ ನಡೆದ ತನಿಖೆಯ ಬಗ್ಗೆ ಮಧ್ಯಂತರ ವರದಿಯನ್ನು ಸಲ್ಲಿಸುತ್ತೆ. ಒಂದು ಕಡೆ ಈಗ ಲೋಕಾಯುಕ್ತ ತನಿಖೆ ನಡೆಸ್ತಾ ಇರತಕ್ಕಂಥದ್ದು ಸಾಲದು, ಸಿಬಿಐ ತನಿಖೆಗೆ ವಹಿಸಬೇಕಿದ್ದನ್ನು ಅನ್ನುವಂಥ ಆಗ್ರಹ ಕೇಳಿ ಬರ್ತಾ ಇದೆ. ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ಲೋಕಾಯುಕ್ತ ಏನು ತನಿಖೆಯನ್ನು ನಡೆಸಿದೆ ಅನ್ನೋದರ ಮಧ್ಯಂತರ ವರದಿಯನ್ನು ಕೋರ್ಟ್ಗೆ ಸಲ್ಲಿಸಲಾಗತ್ತೆ. ಇವತ್ತು ಕೋರ್ಟ್ಗೆ ಮಧ್ಯಂತರ ವರದಿಯನ್ನು ಸಲ್ಲಿಸಲಾಗತ್ತೆ. ಸೊ ಏನೇನಿರುತ್ತೆ ಲೋಕಾಯುಕ್ತ ಮಧ್ಯಂತರ ವರದಿಯಲ್ಲಿ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು ಕೋರ್ಟ್ ಅದಕ್ಕೆ ಏನು ಹೇಳುತ್ತೆ ಅಥವಾ ಇದನ್ನು ಸಿಬಿಐಗೆ ವಹಿಸುವಂಥ ದಿನಗಳು ಬರುತ್ತಾ ಗೊತ್ತಿಲ್ಲ. ಈಗ ಕಾದು ನೋಡಬೇಕು. ಸದ್ಯಕ್ಕಂತೂ ಲೋಕಾಯುಕ್ತ ತನಿಖೆ ಮಾಡ್ತಾ ಇದೆ. ಕೋರ್ಟ್ ಆದೇಶದ ಪ್ರಕಾರವೇ ಲೋಕಾಯುಕ್ತ ಇದನ್ನು ತನಿಖೆ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ 3 ತಿಂಗಳ ಒಳಗೆ ಇದರ ತನಿಖೆ ಮಾಡಿ ರಿಪೋರ್ಟ್ ಕೊಡಬೇಕು ಅಂತ ಕೋರ್ಟ್ ಹೇಳಿತ್ತು. ಈಗ ಲೋಕಾಯುಕ್ತ ಇಂಟ್ರಿಮ್ ರಿಪೋರ್ಟನ್ನು, ಮಧ್ಯಂತರ ವರದಿಯನ್ನು ಕೋರ್ಟ್ಗೆ ಇವತ್ತು ಸಲ್ಲಿಕೆ ಮಾಡುತ್ತೆ. ಲೋಕ ಅಧಿಕಾರಿಗಳಿಂದ ಸಿಎಂ ರಕ್ಷಣೆ ಆಗ್ತಾ ಇರೋ ಆರೋಪ ಕೇಳಿ ಬಂದಿದೆ. ಎಲ್ಲ ಆರೋಪಗಳಿಗೆ ತನಿಖೆಯಲ್ಲಿಯೇ ಉತ್ತರ ಸಿಗಲಿದೆ. ಸ್ನೇಹಮಯಿ ಕೃಷ್ಣ ಆರೋಪಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಪಾರದರ್ಶಕವಾಗಿ ತನಿಖೆ ಮಾಡ್ತಾ ಇಲ್ಲ, ಅವರು ಸಿಎಂ ಪರವಾಗಿದ್ದಾರೆ ಅನ್ನೋ ಅರ್ಥದಲ್ಲಿ ಸ್ನೇಹಮಯಿ ಕೃಷ್ಣ ಆರೋಪ ಮಾಡಿದ್ರು. ತನಿಖೆ ವೇಳೆ ಎಲ್ಲ ವಿಚಾರ ಬಹಿರಂಗ ಆಗುತ್ತೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ತನಿಖೆನಲ್ಲಿ ಅದೆಲ್ಲ ಬರಲೇ